ಇಲ್ಲಿ ಬಂದಿರುವ ಎಲ್ಲ ದೇವತೆಗಳಿಗೆ ನನ್ನ ನಮಸ್ಕಾರ. ಪತ್ರಿ ಸಾರು ಯಾವಾಗಲೂ ಹೇಳ್ತಾಯಿದ್ರು, ನಾವು ಯಾವಾಗಲೂ ನೆನಪಿಟ್ಕೋಬೇಕು, ದೇಹವಲ್ಲ ಆತ್ಮ, ಮನುಷ್ಯರೆಲ್ಲ ಭಗವಂತರು ನಾವು ಅಂತ ಕ್ಷಣ ಕ್ಷಣ ನೆನಪಿಟ್ಕೋಬೇಕು. ಮತ್ತು ಇವತ್ತು ಸೀತಾರಾಮ ಪಿರಮಿಡ್ ಧ್ಯಾನ ಮಂದಿರ ಈ ಕೋಲಾರ ಜಿಲ್ಲೆಯಲ್ಲಿ ಒಂದು ಅದ್ಭುತ. ಸೀತಾ ಅಂದರೆ ಪ್ರಕೃತಿ, ಸಸ್ಯಾಹಾರ ಜಗತ್ತು. ರಾಮ ಅಂದರೆ ಆತ್ಮ, ಧ್ಯಾನ ಜಗತ್. ಸೀತಾರಾಮ ಅಂದರೆ ಸಸ್ಯಾಹಾರ ಜಗತ್, ಧ್ಯಾನ ಜಗತ್. ಎರಡು ಸೇರಿದರೆ ಸೀತಾರಾಮ ಕಲ್ಯಾಣ. ಯಾರು ಧರ್ಮೋ ರಕ್ಷಿತ, ಮಾಂಸಾಹಾರ ಬಿಟ್ಟರೆ ಪರಮಧರ್ಮ, ಧ್ಯಾನ ಮಾಡಿದರೆ ಸ್ವಧರ್ಮ. ಎರಡೇ ಧರ್ಮಗಳು. ಸೀತಾ ಅಂದರೆ ಸಸ್ಯಾಹಾರ, ರಾಮ ಅಂದರೆ ಸ್ವಧರ್ಮ, ಆತ್ಮ. ಯಾರು ಈ ಎರಡು ಧರ್ಮಗಳನ್ನ ಅಳವಡಿಸ್ಕೊತಾರೋ, ಆಚರಿಸ್ತಾರೋ, ಅವ್ರ ಜೀವನ ಸೀತಾರಾಮ ಕಲ್ಯಾಣ ಆಗತ್ತೆ. ಆನಂದವು ಈ ಸೀತಾರಾಮನ ಇಬ್ಬರನ್ನ ಸೇರಿಸಿದ ಯಾರು? ವಾಯುಪುತ್ರ ಆಂಜನೇಯ. ಹೌದಲ್ವಾ? ಉಸಿರು ಯಾರು ಗಮನ ಮಾಡ್ತಾರೋ ಅವರು ವಾಯುಪುತ್ರರು. ಆ ಶ್ರೀರಾಮ ಭಗವಾನ ಆದರೇನು ಸೀತಾಮಾತೆ ಎಲ್ಲಿರೋದು ಗೊತ್ತಿಲ್ಲ. ಈ ಆಂಜನೇಯ ಹುಡುಕೊಟ್ಟ ಲಂಕದಲ್ಲಿದ್ದಾರೆ ಸೀತಾಮಾತ ಅಂತ. ಹೌದಾ? ಆ ಇಬ್ಬರನ್ನು ಸೇರಿಸಿದ್ದ ಯಾರು? ಆಂಜನೇಯ ವಾಯುಪುತ್ರ. ಯಾರು ಉಸಿರು ಗಮನ ಮಾಡ್ತಾರೋ ಅವರು ವಾಯುಪುತ್ರರು. ಶಕ್ತಿ ತುಂಬಿಕೊಂತಾರೋ ಶಕ್ತಿವಂತ ಹನುಮಂತರು. ದಿವ್ಯ ನೇತ್ರ ದರ್ಶನ ಮಾಡ್ಕೊತಾರೋ ಅವರು ಆಂಜನೇಯರು. ಈ ಮನಸ್ಸು ಮಂಗ, ಈ ಭೂತಕಾಲ ಭವಿಷ್ಯತ್ ಕಾಲದಲ್ಲಿ ಓಡಾಡ್ತಾ ಇರುತ್ತೆ. ದುಃಖ ಭಯ. ಈ ಮನಸ್ಸನ್ನು ವಾಯುಪುತ್ರ ಮಾಡಿದರೆ ಆ ದುಃಖ ಭಯ ಹೋಗತ್ತೆ. ಈ ಮನಸ್ಸನ್ನ ಯಾರಿಗೆ ಸಮರ್ಪಣೆ ಮಾಡಬೇಕು? ರಾಮನಿಗೆ ಸಮರ್ಪಣೆ ಮಾಡಬೇಕು. ರಾಮ ಯಾರು? ಆತ್ಮ ರಾಮ. ನಮ್ಮ ಮನಸ್ಸು ಶೂನ್ಯವಾಗಿದ್ದರೆ, ಏನು ಯೋಚನೆ ಇಲ್ಲಂದರೆ ಈ ರಾಮ ಈ ಮನಸ್ಸನ್ನು ಉಪಯೋಗಿಸ್ಕೊತಾರೆ. ಮಂಗ ರಾಮನ ಮಾತು ಕೇಳಿಸ್ಕೊಳ್ಳಲ್ಲ, ಆಂಜನೇಯ ರಾಮನ ಮಾತು ಬಿಡಲ್ಲ. ಅದಕ್ಕೆ ನಾವು ಈ ಮನಸ್ಸೆಂಬ ಮಂಗನ ವಾಯುಪುತ್ರ ಮಾಡಿ, ಆಂಜನೇಯ ಮಾಡಿ, ಈ ರಾಮನಿಗೆ ಅರ್ಪಣೆ ಮಾಡಿದರೆ ಆವಾಗ ನಮ್ಮ ಯೋಚನೆ ಬ್ರಹ್ಮಾಸ್ತ್ರ. ಈ ಮಾತು ರಾಮಬಾಣ. ಈ ಯೋಚನೆ ಹೇಗೆ ಉಪಯೋಗಿಸ್ಕೋಬೇಕು ಈ ರಾಮನಿಗೆ ಗೊತ್ತು. ಈ ಮಾತನ್ನು ಹೇಗೆ ಉಪಯೋಗಿಸ್ಕೋಬೇಕು ಈ ರಾಮನಿಗೆ ಗೊತ್ತು. ಅದಕ್ಕೆ ಯಾಕೆ ನಾವು ಧ್ಯಾನ ಮಾಡಬೇಕು ಅಂದರೆ, ಈ ಆತ್ಮಾರಾಮ ಸೀತಾ ಅಂದರೆ ವಿಶ್ವಶಕ್ತಿ. ನಾವು ಧ್ಯಾನ ಮಾಡುವಾಗ ಈ ರಾಮ ಇಲ್ಲಿದ್ದಾನ, ವಿಶ್ವಶಕ್ತಿ ಸೀತಾರಾಮ ಇಬ್ಬರು ಸೇರಿದರೆ ಸೀತಾರಾಮ ಕಲ್ಯಾಣ. ನಮ್ಮ ಮನಸ್ಸು ನಮ್ಮ ಜೊತೆಗಿದ್ದರೆ ಸೀತಾರಾಮ ಕಲ್ಯಾಣ. ನಮ್ಮ ಮನಸ್ಸು ನಮ್ಮ ಜೊತೆಗಿಲ್ಲಂದರೆ ಭೂತಕಾಲ ಅಂದರೆ ಏನೇನು ಕಳೆದೋಗಿದೆ, ಏನೇನು ನಡೆದಿದೋ ಎಲ್ಲ ನೆನಪು ಮಾಡಿಕೊಡೋದು, ದುಃಖ ಬರುತ್ತೆ. ಈ ಭೂತಕಾಲ ಹತ್ರ ಮನಸ್ಸು ಹೋಗಿ ಬರ್ತದೆ. ಭೂತ ಭವಿಷ್ಯತ್ ಅಂದರೆ ದೆವ್ವ. ನಾಳೆ ಎಕ್ಸಾಮ್ಸ್ ಅಂದರೆ ಮಕ್ಕಳಿಗೆ ಭಯ, ರೈತರಿಗೆ ಮಳೆ ಬರುತ್ತೋ ಇಲ್ಲೋ ಭಯ, ಬಿಸ್ನೆಸ್ ಮಾಡೋವ್ರಿಗೆ ಬಿಸ್ನೆಸ್ ಆಗುತ್ತೋ ಇಲ್ಲ ಭಯ, ಹೆಂಗಸರಿಗೆ ಸೀರಿಯಲ್ ಟೈಮ್ಗೆ ನೆಂಟರು ಬರ್ತಾರಂದರೆ ಭಯ. ಯಾವಾಗಲೂ ಭಯ, ದುಃಖ. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನೆಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್. ಯಾಕೆ ಈ ಮನಸ್ಸು ಯಾವಾಗಲೂ ಭೂತನ ಹತ್ರ ಇರುತ್ತೆ, ದೆವ್ವನ ಹತ್ರ ಇರುತ್ತೆ. ಆ ಮನಸ್ಸನ್ನ ನಮ್ಮ ಪತ್ರಿ ಸರ್ ಏನು ಹೇಳ್ತಾರೆ, ಉಸಿರಿನ ಮೇಲಿಡೋ, ವಾಯುಪುತ್ರ ಆಗು,
ನಿನ್ನ ಜೀವನ ಸೀತಾರಾಮ ಕಲ್ಯಾಣ ಆಗತ್ತೆ. ನೀನು ಎಲ್ಲರಿಗೂ ಧ್ಯಾನ ಹೇಳ್ಕೊಟ್ರೆ ಇಡೀ ಪ್ರಪಂಚವೇ ಸೀತಾರಾಮ ಕಲ್ಯಾಣ ಆಗತ್ತೆ ಅಂತ ಅವ್ರು ಹೇಳ್ತಾಯಿದ್ರು. ನಾವೆಲ್ಲರೂ ಯಾಕೆ ಜನ್ಮ ತಗೊಂಡಿದ್ದೀವಿ ಅಂದರೆ ಧ್ಯಾನ ಪ್ರಚಾರ ಮಾಡೋಕ್ಕೆ, ಬೇರೆ ಏನು ಕೆಲಸ ಇಲ್ಲ. ಈ ಭೂಲೋಕ ಒಂದು ಪಾಠಶಾಲೆ. ಈ ಪಾಠಶಾಲೆ ಟೀಚರ್ಸೇ ಪಿರಮಿಡ್ ಮಾಸ್ಟರ್ಸು. ನಮಗೆಲ್ಲರಿಗೂ ಗೊತ್ತು, ನಮಗೆ ಟ್ರೈನಿಂಗ್ ಇಲ್ಲ, ಸಿಲಬಸ್ ಇಲ್ಲ, ಸರ್ಟಿಫಿಕೇಟ್ ಇಲ್ಲ. ಈಗ ಕಲ್ತ್ಕೊತೀವಿ, ಎಲ್ಲರಿಗೆ ಕಿವಿ ಇರೋವ್ರಿಗೆ ಧ್ಯಾನ ಹೇಳ್ತೀವಿ, ಮೂಗಿರೋವ್ರಿಗೆ ಧ್ಯಾನ ಮಾಡಿಸ್ತೀವಿ. ನಮಗೆ ಬಾಯಿದೆ ಧ್ಯಾನ ಹೇಳೋಕ್ಕೆ, ಈ ಕಾಲಿದೆ ಧ್ಯಾನ ಪ್ರಚಾರ ಮಾಡೋಕ್ಕೆ. ಇನ್ನು ಬೇರೆ ಏನೂ ಕೆಲಸ ಇಲ್ಲ ನಮ್ಮದು. ಇದು ಮುಗಿಸಿಕೊಂಡೇ ನಾವು ಉನ್ನತ ಲೋಕಕ್ಕೆ ಹೋಗಬೇಕು. ಸಂಸ್ಥೆಯಲ್ಲಿ ಇಷ್ಟು ಸ್ವೇಚ್ಛೆ ಇಲ್ಲ. ನಮ್ಮ ಸಂಸ್ಥೆಯಲ್ಲಿ ನಮ್ಮ ಗುರುಗಳು ಎಷ್ಟು ಸ್ವೇಚ್ಛೆ ಕೊಟ್ಟಿದ್ದಾರೆ ಅಂದರೆ ಅಷ್ಟು ಸ್ವೇಚ್ಛೆ. ನೀನೇನನ್ನ ತಿಳ್ಕೋ, ನೀನು ಹೇಗನ್ನ ಹೇಳು, ನಿನಗೆ ಜನ್ಮ ಜನ್ಮದ ಜ್ಞಾನವಿದೆ. ಆ ಜ್ಞಾನವೇ ಎಲ್ಲರೂ ಕೊಡ್ತಾಯಿದ್ದೀವಿ. ಅದಕ್ಕೆ ನಮ್ಮ ಯೋಚನೆನ, ನಮ್ಮ ಮಾತನ್ನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು. ಯದ್ಭಾವಂ ತದ್ಭವತಿ. ನಮ್ಮ ಮಾತು, ನಮ್ಮ ಯೋಚನೆ ಏನು ಬೇಕೋ ಅದು ಕೊಡುತ್ತೆ. ಆ ಮನಸ್ಸನ್ನು ಶೂನ್ಯ ಮಾಡಿಕೊಂಡು ನಾವು ಏನು ಅಂದ್ಕೊಂಡ್ರೆ ಅದಾಗತ್ತೆ. ಎಲ್ಲರಿಗೂ ಆಗಲ್ಲ. ಒಂದು ಬಿಳೆ ಪೇಪರ್ ಇದೆ, ಏನನ್ನ ಬರಿಬೋದು, ಏನು ಪೇಂಟಿಂಗ್ ಬೇಕಂದ್ರೆ ಹಾಕ್ಬೋದು. ಹಾಗೆ ಧ್ಯಾನ ಮಾಡಿ ಮನಸ್ಸನ್ನು ಶೂನ್ಯ ಮಾಡಿಕೊಂಡು ನಾವೇನು ಸಂಕಲ್ಪ ಇಟ್ಕೋಬೇಕು? ಸಸ್ಯಾಹಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್ ಅಂತ ಬ್ರಹ್ಮಾಸ್ತ್ರ ಬಿಟ್ಟಿದ್ದಾರ ನಮ್ಮ ಗುರುಗಳು. ಅದ್ಭುತವಾದ ಬ್ರಹ್ಮಾಸ್ತ್ರ. ಇವತ್ತು ಈ ಊರು ಒಂದು ಹಳ್ಳಿಯಲ್ಲಿ ಈ ಪಿರಮಿಡ್ ಬರಬೇಕಂದ್ರೆ ಮತ್ತೆ ಮೊದಲು ಬೀಜ ಹಾಕಿದ್ದು ಭಾಗ್ಯ ಮೇಡಮ್. ಯಾರಿಗೂ ಗೊತ್ತಿಲ್ಲ, ಈ ಊರು ಗೊತ್ತಿಲ್ಲ. ಬೀಜ ಹಾಕಿದ್ರು, ಮತ್ತೆ ಸ್ಥಳ ಕೊಟ್ಟರು ಈ ತಾಯಿ. ಯಾವಾಗಲೂ ಇವ್ರನ್ನ ಮರಿಬಾರ್ದು. ಈ ಪಿರಮಿಡ್ ಯಾಕೆ ಕನ್ಸ್ಟ್ರಕ್ಟ್ ಮಾಡಬೇಕು, ಪಿರಮಿಡ್ಗಳು ಯಾಕೆ ಬೇಕಂದರೆ ಭೂಲೋಕ ಬದಲಾವಣೆ ಆಗಲಿಕ್ಕೆ. ಈ ಪಿರಮಿಡ್ ಶಕ್ತಿ ಇದು ಒಂದು 10-12 ಕಿಲೋಮೀಟರ್ ದೂರ ಈ ಶಕ್ತಿ ಎಲ್ಲರ ಒಳಗೆ ಪ್ರವೇಶವಾಗುತ್ತೆ. ಎಲ್ಲರೂ ಸಸ್ಯಾಹಾರಿಗಳು ಆಗಲಿಕ್ಕೆ, ಧ್ಯಾನ ಮಾಡೋಕ್ಕೆ, ನಮ್ಮ ಮಾತು ಕೇಳಿಸ್ಕೊಳ್ಳೋಕ್ಕೆ ಅನುಕೂಲ ಮಾಡುತ್ತೆ ಪಿರಮಿಡ್ಗಳು. ನಾನೊಂದು ಸರ್ತಿ ವೈಟ್ ಫೀಲ್ಡ್ ಮಾಧವಿ ಮೇಡಮ್ ಅಂತ ಬಂದು ನನಗೆ ಫೋನ್ ಮಾಡಿದರು. ಸರ್, ನನಗೆ ಧ್ಯಾನ ಮಾಡುವಾಗ ಪತ್ರಿ ಸರ್ ಕಾಣಿಸಿದ್ರು. ಒಂದು ಗ್ರೀನ್ ಸ್ಯಾರಿ, ಬ್ಲ್ಯಾಕ್ ಬಾರ್ಡರ್ ಸ್ಯಾರಿ ಕೊಟ್ಟರು. ನನಗೆ ಭಾಳ ಖುಷಿ ಆಯಿತು. ಮೇಡಮ್, ಅವರು ಸ್ಯಾರಿ ಕೊಡೋರಲ್ಲ ಮೇಡಮ್, ಏನೋ ಸಂದೇಶವಿದೆ, ಕಣ್ಮುಚ್ಕೊಳ್ರಿ, ಸಾರ್ನ ಕರೀರಿ ಅಂದ್ರಿ. ಸಾರ್ ಕಾಣಿಸ್ತಾ ಇದ್ದಾರೆ ಸರ್. ಸರ್, ಸ್ಯಾರಿ ಕೊಟ್ಟಿದ್ರಲ್ಲ, ಬ್ಲ್ಯಾಕ್ ಬಾರ್ಡ್ರ್ ಇದೆ, ಏನು ತಿಳ್ಕೊಬೇಕು? ಅಷ್ಟು ನೆಗೆಟಿವ್ ಇದೆ ನಿನ್ನ ಒಳಗೆ. ಇದಕ್ಕೆ ಏನು ಮಾಡಬೇಕು ಸರ್? ದಿನಾಲಿ 8 ತಾಸು ಧ್ಯಾನ 12 ದಿನ ಮಾಡು, ನಿನ್ನ ನೆಗೆಟಿವ್ ಎಲ್ಲ ಕ್ಲಿಯರ್ ಆಗುತ್ತೆ. ಮೇಡಮ್, ಯಾರನ್ನ ಮಾಸ್ಟರ್ಸು, ಗುರುಗಳು, ದೇವತೆಗಳು ಕಾಣಿಸಿದ್ರೆ ಸುಮ್ಮನೆ ಬಿಡಬಾರ್ದು ಮೇಡಮ್. ಏನು ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾರ, ಎಲ್ಲಿ ಬೇಕಂದರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಮೇಡಮ್ ಶಂಬಾಲ ಕರ್ಕೊಂಡೋಗಂತೇಳಿ ಶಂಬಾಲ ಕರ್ಕೊಂಡೋಗಿದ್ರು. ಶಂಬಾಲ ಅಂದರೆ ಈ ಜಗತ್ತಿನ ದೇವತೆಗಳು, ಋಷಿಗಳು, ಯೋಗಿಗಳು ಎಲ್ಲರೂ ಇರೋ ಪ್ರದೇಶ. ಸಾರ್ನ ಕೇಳಿ ಮೇಡಮ್, ಈ ಶಂಬಾಲ ಭೂಲೋಕದಲ್ಲಿದೆಯಾ, ಉನ್ನತ ಲೋಕದಲ್ಲಿದೆ? ಭೂಲೋಕ ವೈಕುಂಠದಲ್ಲಿದೆ ಅಂದರೆ. ಅದು ಎಲ್ಲಿದೆ ಕೇಳ್ರಿ ಮೇಡಮ್. ಪಿರಮಿಡ್ಡೇ ಭೂಲೋಕ ವೈಕುಂಠ ಅಂತ ಹೇಳಿ. ಶಂಬಾಲ ಶಕ್ತಿ ಪಿರಮಿಡ್ ಒಳಗೆ ಪ್ರವೇಶವಾಗಿ ಯಾರು ಧ್ಯಾನ ಮಾಡ್ತಾರೋ ಅವರೆಲ್ಲರಿಗೆ ಭಾಳ ಅನುಕೂಲ ಆಗುತ್ತದೆ. ಪಿರಮಿಡ್ ವ್ಯಾಲಿ, ಪಿರಮಿಡ್ ಓಪನ್ ಮಾಡಿದಾಗ ಪತ್ರಿ ಸಾರ್ ಹೇಳಿದರು, ಶಂಬಾಲ ಶಕ್ತಿ ಎಲ್ಲ ಈ ಪಿರಮಿಡ್ ಒಳಗೆ ಪ್ರವೇಶವಾಗಿದೆ. ಒಂದೊಂದು ಎಲ್ಲ ಪಿರಮಿಡ್ಸ್ಗೆ ಕನೆಕ್ಷನ್ ಇದೆ. ಎಷ್ಟು ಪಿರಮಿಡ್ಸ್ ಈ ಭೂಲೋಕದಲ್ಲಿ ಸೃಷ್ಟಿ ಆಗ್ತಾವೋ, ಒಂದು ಪಿರಮಿಡ್ಗೆ ಕನೆಕ್ಷನ್ ಇದೆ. ಮೂಲ ಕನೆಕ್ಷನಲ್ಲಿದೆ ಈಜಿಪ್ಟ್ ಗೀಜಾ ಪಿರಮಿಡ್ನಿಂದ. ಅದು ಮೂಲ, ನಮಗೆ ಆ ಪಿರಮಿಡ್ ಮೂಲ. ಭಾಳ ಜನ ನಾವು
ನಮ್ಮವರು ಹೋಗಿ ಬಂದಿದ್ದಾರೆ, ಸಾರ್ ಜೊತೆಗೆ ಅಲ್ಲಿ ಧ್ಯಾನ ಮಾಡಿ ಬಂದಿದ್ದಾರೆ. ಅದಕ್ಕೆ ಮಿತ್ರರೇ, ಎಲ್ಲಿ ನಮ್ಮ ಪಿರಮಿಡ್ ಸೃಷ್ಟಿ ಆದರೆ ಅದಕ್ಕೆ ಆಮೇಲೆ ಧ್ಯಾನ ಜಗತ್ತಿಗೆ, ಪಿರಮಿಡ್ ಜಗತ್ತಿಗೆ ನಾವೆಲ್ಲರೂ ಸಹಕರಿಸಬೇಕು. ತನ್ ಮನ್ ಧನ್ ಕೇಳೋ ಕೆಲಸ ಇಲ್ಲ. ನಮ್ಮ ಕುಟುಂಬದವ್ರನ್ನ ನಾವು ಕೇಳಬೇಕಾ? ನಾನು, ನನ್ನ ಹೆಂಡತಿ, ನಮ್ಮ ಮಕ್ಕಳು ಚಿಕ್ಕ ಕುಟುಂಬ, ನಾವೆಲ್ಲರೂ ಸೇರಿದರೆ ದೊಡ್ಡ ಕುಟುಂಬ. ಈ ಕುಟುಂಬ ಧರ್ಮ ಯಾರ್ದು? ನಮ್ಮೆಲ್ಲರದು. ಯಾರು ಕೇಳಬೇಕಾಗಿಲ್ಲ. ನಮ್ಮ ಕೈಲಾಗ ಏನು ಆದಷ್ಟೋ, ಏನು ಕೊಡ್ಬೋದು, ಏನು ಮಾಡ್ಬೋದು, ಇದೆಲ್ಲ ಮಾಡೋದು ನಮ್ಮ ಧರ್ಮ. ದಾನವೇ ಧರ್ಮವು, ಧರ್ಮವೇ ಪುಣ್ಯವು. ನಮಸ್ಕಾರ. ಥ್ಯಾಂಕ್ ಯು. ನಿಮ್ಮಲ್ಲಿ ಎಷ್ಟೋ ಜನ PMCಯನ್ನು ನೋಡ್ತಾ ಇದ್ದೀರಾ, ಆದರೆ ಎಷ್ಟೋ ಜನ ನೀವು ಸಬ್ಸ್ಕ್ರೈಬ್ ಮಾಡೇ ಇಲ್ಲ. ನೀವು ಮಾಡಬೇಕಾಗಿರೋದಿಷ್ಟೇ, ಸಬ್ಸ್ಕ್ರೈಬ್ ಮಾಡಿ. ಅದು ನಿಮಗೆ ಉಚಿತವಾಗಿರುತ್ತೆ. ಆದರೆ ಆ ಒಂದು ಚಿಕ್ಕ ಸಬ್ಸ್ಕ್ರಿಪ್ಷನ್ ನಮಗೆ ಎಷ್ಟೋ ಅಪೂರ್ವವಾದಂತಹ ಪ್ರೋತ್ಸಾಹ ನೀಡುತ್ತೆ.